ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಶ್ರುತಿ ಮದುವೆ ವಿಷಯವಾಗಿ ನಿಜವಾಗ್ಲೂ ಕೂಡ ಚಾರು ಅತ್ತೆ ವಿರುದ್ಧ ತಿರುಗಿ ಬೀಳ್ತಾರಾ, ಏನಾಗುವುದು ಏನು ಕಥೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವಾಯುಶ್ವಕ ಮಾಡಿದ ಕುತಂತ್ರಕ್ಕೆ ನಿಜವಾಗ್ಲೂ ಕೂಡ ಅಲ್ಲಿ ಶ್ರುತಿ ಬಲಿಪಶು ಆಗ್ತಾಳ. ಪ್ರೀತಿಯ ಒಂದು ಪಾರ್ಶ್ವದಲ್ಲಿ ಸಿಕ್ಬೀಳು ಹಾಗೆ ವಾಯುಶ್ವಕ ಮಾಡಿರೋದ್ರಿಂದಾಗಿ ಇಲ್ಲಿ ಪ್ರೀತಿನೇ ನಿಜ ಅಂತ ನಂಬ್ಕೊಂಡಿರ್ತಕ್ಕಂಥ ಶ್ರುತಿ ಒಂದು ತಪ್ಪು ಹೆಜ್ಜೆನ ಇಟ್ಟೇ ಬಿಟ್ಟಿದ್ದಾಳೆ. ಇದೆಲ್ಲವೂ ಕೂಡ ನಿಜವಾಗ್ಲೂ ವಾಯುಶ್ವಕ ಮಹಾ ಪ್ಲಾನ್ ಆಗಿದೆ. ಈ ಒಂದು ವಿಶ್ವನೇ ಗೊತ್ತಿಲ್ಲದೆ ಇರ್ತಕ್ಕಂತಹ ಶ್ರುತಿ ಆ ಒಂದು ಪಾರ್ಶ್ವದಲ್ಲಿ ಸಿಕ್ಕಿಬಿದ್ದಿದ್ದೆ ಏನು ಮಾಡಬೇಕು ಏನು ಅಂತ ಗೊತ್ತಾಗದೆ ಗೊತ್ತಾಡ್ತಿದ್ದಾಳೆ. ಇದರ ನಡುವೆ ಸತ್ಯ ಗೊತ್ತಾಗ್ಬಿಡುತ್ತೆ ತನ್ನ ಮಗಳು ಪ್ರೀತಿ ಮಾಡ್ತಿದ್ದಾಳೆ ಅಂತ. ಅದೇ ಕಾರಣಕ್ಕೋಸ್ಕರನೇ ಜಾನಕಿ ಅಮ್ಮ ಯೋಚನೆ ಮಾಡೋ ಟೈಮ್ಗೆ ಸರಿಯಾಗಿ ಶ್ರುತಿ ಮದುವೆ ವಿಷಯನ ಚಾರು ರೈಸ್ ಮಾಡ್ತಾರೆ. ಆ ಟೈಮಲ್ಲಿ ಸಿಕ್ಕಿದ್ದೇ ಒಂದು ಅವಕಾಶ ಅಂತ ಅಂದ್ಕೊಂಡು ನಂತರ ಜಾನಕಿ ಅಮ್ಮ ಶ್ರುತಿ ಮದುವೆ ಮಾಡಿಬಿಡೋದು ಒಳ್ಳೆಯದು ಅಂತ ನಿರ್ಧಾರ ಮಾಡ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಶ್ರುತಿ ಮದುವೆ ಮಾತುಕತೆ ಕೂಡ ಮುಂದುವರಿಯುತ್ತೆ. ಅದೇ ಟೈಮಲ್ಲಿ ಪ್ರಭಾಕರ್ ಶಾಸ್ತ್ರಿಗಳ ಹತ್ರ ಒಂದು ಒಳ್ಳೆ ಹುಡುಗನ ನೋಡೋಣ ಅಂತ ರಾಮಾಚಾರಿ ಹೋಗ್ತಾನೆ. ಬಟ್ ಅಲ್ಲಿ ಅವರ ಮಗಂಗೆ ಅವರ ತಂಗಿನ ತಂದ್ಕೋಬೇಕು ಅನ್ನೋ ಮಾತುಕತೆ ನಡೆಯುತ್ತೆ. ನಾರಾಯಣಾಚಾರಿಗಳಿಗೆ ಸ್ವಲ್ಪ ಹೇಳಿ ಒಪ್ಪಿಸಿ ಅವ್ರಿಗೆ ನಮ್ಮ ಬಗ್ಗೆ ಬೇಸರ ಇದೆ ಅಂತ ಕೂಡ ಪ್ರಭಾಕರ್ ಶಾಸ್ತ್ರಿಗಳು ಹೇಳ್ತಾರೆ. ರಾಮಾಚಾರಿ ಕೂಡ ಒಂದು ವಿಷಯನ ಚಾರು ಹತ್ರ ಮಾತಾಡಿದ್ದೆ, ಚಾರು ಮೇಡಮ್ ನೀವೇ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಜಾನಕಿ ಅಮ್ಮ ಅಂತೂ ಅವ್ರ ಹತ್ರ ಮಾತಾಡ್ಕೊಂಡ್ರೆ ಆಯಿತು, ಮದುವೆ ವಿಷಯ ಮುಂದುವರಿಸ್ಬಿಡೋಣ ಅಂತಲೇ ಹೇಳ್ತಾರೆ. ಬಿಕಾಸ್ ತನ್ನ ಮಗಳು ಪ್ರೀತಿ ಮಾಡ್ತಿದ್ದಾಳೆ, ಅದರಿಂದ ಏನಾದರೂ ತಪ್ಪು ನಡೆದು ಬಿಟ್ರೆ ಅನ್ನೋದು ಅವರ ಆತಂಕ ಆಗಿದೆ. ಅದೇ ಕಾರಣಕ್ಕೋಸ್ಕರ ನಾರಾಯಣಶಾಸ್ತ್ರಿಗಳಿಗೆ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ನಾರಾಯಣಶಾಸ್ತ್ರಿಗಳ ಮುಂದೆ. ಪ್ರಾರಂಭದಲ್ಲಿ ನಾರಾಯಣಶಾಸ್ತ್ರಿಗಳಿಗೆ ಇಷ್ಟ ಆಗೋದಿಲ್ಲ, ಬಟ್ ಅದು ಅವರ ಒಂದು ವೈಯಕ್ತಿಕ ವಿಚಾರ. ಅವ್ರೇನು ಕೆಟ್ಟವರಲ್ಲ, ಆದರೆ ಅವರು ಈ ಒಂದು ನಮ್ಮ ಶಾಸ್ತ್ರಿಗಳ ಒಂದು ಸ್ಥಾನಮಾನದಲ್ಲಿ ಇದ್ಕೊಂಡು ಪೌರೋಹಿತ್ಯವನ್ನು ಮಾಡೋಕ್ಕೆ ಒಪ್ಕೊಳ್ಳಿಲ್ಲ. ಅದೇ ಕಾರಣಕ್ಕೆ ನೀವು ಅವ್ರನ್ನ ದ್ವೇಷ ಮಾಡೋದು ತಪ್ಪಾಗುತ್ತೆ. ಅವ್ರು ಎಂದೂ ಯಾರಿಗೂ ಕೆಡಕ್ಕೆ ಬಯಸ್ತವ್ರಲ್ಲ ಅಂತ ಕೂಡ ರಾಮಾಚಾರಿ ಹೇಳ್ತಾರೆ. ಈ ಕಡೆ ಚಾರು ಕೂಡ ಅದನ್ನು ಅರ್ಥ ಮಾಡಿಸೋಕೆ ಹೋಗ್ತಾಳೆ. ಜೊತೆಗೆ ಹುಡುಗ ಕೂಡ ತುಂಬ ಒಳ್ಳೆಯವನಿದಾನಂತ, ತುಂಬ ಕೈ ತುಂಬ ಸ್ಯಾಲ್ರಿ ಬರುತ್ತೆ, ಕ್ಯಾಶ್ಯೂರ್ ಅಂತ ಹೇಳ್ತಿದ್ದಾರೆ. ತಮ್ಮ ತಂಗಿನ ಕೂಡ ತುಂಬ ಇಚ್ಛೆ ಪಟ್ಟರು. ಅವರು ನಿಮ್ಮ ಹತ್ರನೇ ಹೇಳಬೇಕು ಅಂದ್ಕೊಂಡಿದ್ರು, ನಿಮ್ಮಪ್ಪ ಬಂದಿದ್ರೆ ನಾನು ಈ ವಿಷಯನೇ ಪ್ರಸ್ತಾಪ ಮಾಡ್ತಿರ್ಲಿಲ್ಲ ಅಂತ ಕೂಡ ಹೇಳಿದ್ರು. ಅಂದಾಗ ಹುಡುಗಿ ರೂಪ ನೋಡಿ, ಹುಡುಗನ ದುಡ್ಡು ನೋಡಿ ಹೆಣ್ಣು ತರಬಾರ್ದಂತೆ, ಗಂಡು ಕೊಡಬಾರ್ದಂತೆ ಅಂತ ಹೇಳ್ತಾರೆ ಅಂತ ನಾಣಚಾರಗಳು ಹೇಳಿದಾಗ ಇಲ್ಲಿ ನಾನು ನನ್ನ ಫ್ರೆಂಡ್ ಕೂಡ ಅವನ ಫ್ರೆಂಡ್ ವಿಚಾರ ಮಾಡಿದೆ, ತುಂಬ ಒಳ್ಳೆ ಹುಡುಗ ಅಂತ, ಮದುವೆ ಮಾಡ್ಕೊಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ನಿಜವಾಗ್ಲೂ ನಮ್ಮ ತಂಗಿ ಒಳ್ಳೆ ಮನೆ ಸೇರ್ಕೋತಾಳೆ ಅಂತ ರಾಮಾಚಾರಿ ಹೇಳಿದಾಗ ಇಲ್ಲಿ ಚಾರು ಕೂಡ ಅದನ್ನೇ ಹೇಳಿದಾಗ ತನ್ನ ಸೊಸೆ ಹೇಳ್ತಿದ್ದಾಳೆ ಅಂದಮೇಲೆ ಖಂಡಿತ ಯಾವುದೇ ಕಾರಣಕ್ಕೂ ನನ್ನ ಒಂದು ವಿರೋಧ ಇಲ್ಲ ಅಂತ ನಾಣಚಾರಗಳು ಹೇಳ್ತಾರೆ. ಇದರಿಂದಾಗಿ ರುಕ್ಕುಗೆ ಬೇಜಾರಾಗ್ಬಿಡುತ್ತೆ, ಏನಪ್ಪ ಇದು ಮದುವೆಗೆ ಒಪ್ಕೊಂಡ್ಬಿಟ್ರಲ್ಲ ಅಂತ. ಅಕ್ಕನ ಹತ್ರ ಹೋಗಿ ಹೇಳ್ತಿದ್ರೆ ಅಕ್ಕ ತಲೆನೂ ಕೆಡಿಸ್ಕೋತಾ ಇಲ್ಲ. ಏನಕ್ಕ ನೀನು ತಲೆನೇ ಕೆಡಿಸ್ಕೋತಿಲ್ವಲ್ಲ, ಮನೇಲಿ ಮದುವೆ ಮಾತುಕತೆ ನಡೆದು ಮದುವೆ ಸಂಭ್ರಮ ನಡೀತದೆ, ನಾವೇನು ಅನ್ಕೊಂಡ್ವಿ ಇಲ್ಲೇನಾಯಿತು ಅಂತಂದ್ರೆ ಮದುವೆ ಮಾತುಕತೆ ಇವ್ರು ಮಾಡ್ತಿದ್ದಾರೆ, ಆದರೆ ಮದುವೆ ಆಗೋಳು ಏನು ಮಾಡ್ತಾಳೆ ಅದು ಮುಖ್ಯ ಆಗುತ್ತೆ. ಏನಾಗಬೇಕು ಅದಾಗೆ ಆಗುತ್ತೆ. ಆಲ್ರೆಡಿ ನನಗೇನು ಮಾಡಬೇಕು ಅದು ಮಾಡಿ ಬಂದೇ ಇಲ್ಲಿರುವುದು, ಬೆಂಕಿಗೆ ಉರಿಸೋದಕ್ಕೆ ತುಪ್ಪ ಸುರಿಬೇಕಾ ಅನ್ನೋದನ್ನು ನೋಡಬೇಕಷ್ಟೇ ಅಂತ ವೈಶ್ವಕ ಹೇಳ್ತಾರೆ. ಆ ಕಡೆ ಶ್ರುತಿ ಒಪ್ಕೊಳ್ಳೋದಿಲ್ಲ, ಆದರೆ ಇಲ್ಲಿ ಚೆನ್ನಾಗಿ ಹೊಡೆದು ಬಡ್ದು ಮಾಡಿ ಶ್ರುತಿನ ಒಪ್ಪಿಸಿ ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೋತಾರೆ. ಇಲ್ಲ ನಾನು ಸತ್ತೋಗ್ಬಿಡ್ತೀನಿ ಅಂತ ಕೂಡ ಹೆದರಿಸ್ತಾರೆ ಇಲ್ಲಿ ಜಾನಕಿ ಅಮ್ಮ. ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಶ್ರುತಿ ಇಚ್ಛೆ ಇಲ್ಲ ಅಂದರೂ ಕೂಡ ಒಪ್ಕೊಳ್ಳೇಬೇಕಾಗತ್ತೆ ಅನಿವಾರ್ಯವಾಗಿ. ನಂತರ ಮದುವೆ ಮಾಡೋದಕ್ಕೆ ಹುಡುಗಿ ನೋಡು ಶಾಸ್ತ್ರಕ್ಕೆ ವರನ ಕಡೆಯವರು ಬಂದೇ ಬಿಟ್ಟರು, ಅಪ್ಪ ಅಮ್ಮನ ಸಮೇತ. ಈ ಕಡೆ ಶ್ರುತಿನ ಕರ್ಕೊಂಡ್ಬಂದು ಕೂರಿಸ್ತಾರೆ. ಶ್ರುತಿ ಅವ್ರಿಗೆ ತುಂಬಾ ಇಷ್ಟ ಆಗಿಬಿಡ್ತಾರೆ. ಬಟ್ ಇಲ್ಲಿ ಶ್ರುತಿ ಮಾತ್ರ ಕಣ್ಣೀರು ಹಾಕ್ತಿದ್ದಾಳೆ. ಅದನ್ನು ನೋಡಿದೆ, ಶ್ರುತಿಗೆ ಮದುವೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಹಾಗೇನಿಲ್ಲ, ಶ್ರುತಿಗೆ ಮದುವೆ ಇಷ್ಟ ಇದೆ, ನಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಈ ರೀತಿ ನಡ್ಕೋತಿದ್ದಾಳೆ ಅಂತ ಹೇಳ್ತಾರೆ. ನಂತರ ಶ್ರುತಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಯಾಕೆ ಏನು ಅಂತ ಎಲ್ರಿಗೂ ಗಾಬರಿ ಆಗುತ್ತೆ. ಜಾನಕಿ ಅಮ್ಮ ನಾನು ಹೋಗ್ತೀನಿ ಅಂತ ಬರ್ತಾರೆ. ಆ ಕಡೆ ಶ್ರುತಿ ವಿಷಯವಾಗಿ ನಿಮ್ಮ ಮಗಳನ್ನ ನಮ್ಮ ಮನೆಗೆ ತಂದ್ಕೊತಿರೋದು ತುಂಬ ಖುಷಿ ಆಗುತ್ತೆ ಅಂತ ಹುಡುಗನ ಕಡೆಯವರು ಹೇಳ್ತದೆ. ನಮ್ಮ ಶ್ರುತಿ ಈ ಒಂದು ಸಂಸ್ಕಾರ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಹೆಣ್ಮಗಳು, ತುಂಬ ಸಂಸ್ಕಾರವಂತೆ, ಅವಳಿಗೆ ಎಲ್ಲಿ ಹೇಗಿರಬೇಕು, ಯಾರ ಜೊತೆ ಏನು ಎಲ್ಲವನ್ನ ಕೂಡ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ ಅಂತ ಚಾರು ತನ್ನ ಶ್ರುತಿ ಬಗ್ಗೆ ಹೇಳ್ತಿದ್ರೆ ಆ ಕಡೆ ಶ್ರುತಿ ಬಹುಮತ ಮಾಡ್ಕೊತಿದ್ದಾಳೆ. ಅಲ್ಲಿಗೆ ಜಾನಕಿ ಅಮ್ಮ ಬಂದಿದ್ದೆ ನೋಡೇ ಬಿಡ್ತಾರೆ. ನೋಡಿದೆ ಗೊತ್ತಾಗ್ಬಿಡುತ್ತೆ ಆಕೆ ಪ್ರೆಗ್ನೆಂಟ್ ಅಂತ. ಇದೆಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡ್ಕೊತಿದ್ದಾರೆ. ವೈಶ್ವಕ ತನ್ನ ಮಗಳನ್ನ ಹೊಡೆದು ಬಡ್ದು ಮಾಡ್ತಾರೆ. ಅಯ್ಯೋ ನನಗೆ ಗೊತ್ತಿದೆ, ನನಗೂ ಕೂಡ ಸಂಸ್ಕಾರ ಇದೆ ಅಂತೆಲ್ಲ ಹೇಳಿ ಏನೇ ಮಾಡ್ಕೊಂಡು ಬಂದಿದ್ಯಾ ನೀನು ಅಂತ ಹೇಳಿ ನಮ್ಮ ಮನೆ ಮರ್ಯಾದೆ ಹೋಗಿಸ್ಬಿಟ್ಟಿಯಲ್ಲ ನಿಮ್ಮಣ್ಣ, ಅದಕ್ಕೆ
ಹಾಗೆ ನಿಮ್ಮ ತಂದೆಗೆ ಈ ವಿಷಯ ಗೊತ್ತಾದರೆ ನಿಜವಾಗ್ಲೂ ಆಘಾತ ಆಗಿ ಸತ್ತೇ ಹೋಗ್ಬಿಡ್ತಾರೆ ಅಂತ ಪಾಪದ ಕೆಲಸ ಮಾಡ್ಕೊಂಡು ಬಂದಿದ್ದೆ. ಎಲ್ಲ ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಕೂಡ್ದು, ಅಪಾರ್ಥ ಆಗಿಬಿಡುತ್ತೆ, ಪಾಪ ಆಗಿಬಿಡುತ್ತೆ ಅಂತ ಬಂದಿದ್ದೆ. ಇಲ್ಲಿ ಅವರು ಮದುವೆ ಮಾತುಕತೆ ಮಾಡ್ತಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ, ನನಗೆ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಜಾನಕಿ ಅಮ್ಮ ಹೇಳ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಗಂಡನ ಕಡೆಯವ್ರು ಏನಾದರೂ ನಮ್ಮಿಂದ ತಪ್ಪಾಯ್ತಾ ಅಂದರೆ ನಿಮ್ಮಿಂದ ಏನೂ ತಪ್ಪಾಗಿಲ್ಲ, ಬಟ್ ನಂಗೆ ಇಷ್ಟ ಇಲ್ಲ ಅಂತಾರೆ. ಈಗ ತಾನೇ ಒಪ್ಕೊಂಡ್ರಿ ಅಂದಾಗ ಈಗ ಒಪ್ಕೊಂಡಿದ್ದೆ, ಈಗ ಬೇಡ ಅಂತದೆ, ನೀವು ಮೊದಲು ಇಲ್ಲಿಂದ ಹೊರಡ್ತಾ ಇರಿ, ಉಪಚಾರ ಆಯ್ತಲ್ಲ ಅಂತ ಹೇಳಿ ಕಳಿಸಿದ್ರೆ ಈ ಕಡೆ ಗಂಡನ ಕಡೆಯವ್ರಂತೂ ಈ ರೀತಿ ಕರೆದು ಅವಮಾನ ಮಾಡಬಾರ್ದು ನಮಗೆ, ಕಂಡ್ರೆ ಆಗೋದಿಲ್ಲ ಅಂತ ಹೇಳಿ ನಾರಾಯಣಾಚಾರ್ಯಗಳಿಗೆ ಬೈದು ಹೋಗ್ತಾರೆ. ಈ ಕಡೆ ಏನು ಮಾಡ್ತಿದ್ಯಾ ಜಾನಕಿ ನೀನು ಅಂತ ನಾರಾಯಣಶಾಸ್ತ್ರಿಗಳು ಕೇಳಿದಾಗ, ನಿಮ್ಮ ಹತ್ರ ಒಂದಿನ ಕೂಡ ನನಗೇನು ಕೇಳಿಲ್ಲ, ದಯವಿಟ್ಟು ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಮದುವೆ ನಡೀಕೂಡ್ದು ಅಂತ ಹೇಳ್ತಾರೆ. ಈ ಕಡೆ ಜಾನಕಿ ಅಮ್ಮ ಏನಾಯಿತು ಅಂತ ಚಾರು ಕೇಳ್ತಿದ್ರೆ, ನನ್ನ ಮಗಳು ವಿಷಯದಲ್ಲಿ ನೀನು ತಲೆ ಹಾಕೋದ್ಬೇಕಾಗಿಲ್ಲ, ನನ್ನ ಮಗಳು ಮದುವೆನ ನಾನು ಯೋಚನೆ ಮಾಡ್ತೀನಿ ಅಂತ ಕೂಡ ಚಾರುಗೆ ತಿರುಗಿ ಬೀಳ್ತಾರೆ ಜಾನಕಿ ಅಮ್ಮ. ಇದರಿಂದ ನಿಜವಾಗ್ಲೂ ಚಾರುಗೆ ಬೇಜಾರಾಗುತ್ತೆ. ನಂತರ ಇಲ್ಲಿ ರಾಮಾಚಾರಿ ಚಾರು ಹತ್ರ ಬಂದಿದ್ದೆ, ದಯವಿಟ್ಟು ಕ್ಷಮಿಸ್ಬಿಡಿ, ನಮ್ಮ ಅಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ನಿಜವಾಗ್ಲೂ ಅಮ್ಮನ ಮಾತಿಂದ ನಿಮ್ಗೆ ಬೇಜಾರಾಯಿತು ಅಂತಂದರೆ ನನಗೆ ಅತ್ತೆ ಮಾತಿಂದ ಬೇಜಾರಾಗಲಿಲ್ಲ. ಅತ್ತೆ ಎಂದು ಯಾರ ಮನಸ್ಗೂ ನೋವು ಮಾಡೋರೇ ಅಲ್ಲ, ಅಲ್ಲಿ ಏನೇ ನೆಗೆಟಿವ್ ಇದ್ರೂ ಕೂಡ ಅದ್ರಲ್ಲಿ ಪಾಸಿಟಿವ್ನ ನೋಡ್ತಕ್ಕಂಥವ್ರು. ಅಂಥದ್ರಲ್ಲಿ ಅತ್ತೆ ರೀತಿ ಮಾತಾಡಿದ್ರೆ ಅಂದರೆ ಖಂಡಿತ ಅದರಲ್ಲಿ ಏನೋ ಇದೆ ಅಂತ ಅನ್ನಿಸ್ತದೆ, ಅದು ಏನೋ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳ್ತಿದ್ದಾಳೆ. ಆ ಕಡೆ ವೈಶಾಖ ಅಂತೂ ಫುಲ್ ಖುಷಿಯಾಗಿದ್ದಾಳೆ. ಖಂಡಿತ ನಾವು ಅನ್ಕೊಂಡಾಗೆ ಆಗಿದೆ ಎಲ್ಲ ಕೂಡ ಅಂತ ಹೇಳಿ ರುಕ್ಕು ಜೊತೆ ತನ್ನ ಖುಷಿಯನ್ನು ಅನ್ಕೊತಿದ್ದಾಳೆ. ನೋಡ್ತಾ ಇರು ಇನ್ಮೇಲಿಂದ ಆಟದ ಮೇಲೆ ಆಟ, ತಿರುಗಿಸಿ ಮುರುಗಿಸಿ ಅದೇ ಅಂತ ಹೇಳ್ತಾರೆ, ಬಟ್ ನೋಡಿ ಎಷ್ಟು ಮಜಾ ಕೊಡುತ್ತೆ ಅಂತ. ಅದಕ್ಕೂ ಮೇಲೆ ಅಂತ ಹೇಳಿ ಇಲ್ಲಿ ವೈಶಾಖ ಹೇಳ್ತಾ ಇದ್ರೆ, ಹತ್ತ ಕಡೆ ಜಾನಕಿ ಅಮ್ಮ ಮಗಳ ಹತ್ರ ಹೋಗಿದೆ, ಎಂಥ ತಪ್ಪು ಕೆಲಸ ಮಾಡ್ಕೊಂಡು ಬಂದಿದ್ಯಾ ನೀನು ಅಂದಾಗ ಇಲ್ಲಿ ಗಂಡನ ಕಡೆಯವ್ರು ಬಂದು ಅವ್ರಿಗೆ ಎಷ್ಟು ತಪ್ಪು ತಿಳ್ಕೊಂಡು ಹೋದ್ರು, ನಿಮ್ಮ ಅಪ್ಪನ ಮರ್ಯಾದೆ ಹೋಯಿತು, ನನ್ನ ಚಾರುಗೆ ವಿರುದ್ಧವಾಗಿ ತಿರುಗಿಬಿದ್ದೆ, ನನ್ನ ಮುದ್ದಿನ ಸೊಸೆ ಅವಳು ಎಷ್ಟು ಬೇಜಾರು ಮಾಡ್ಕೊಂಡು ಏನು ಎಲ್ಲ ನಿನ್ನಿಂದಾನೆ ಅಂತಿದ್ರೆ ನಾನೇನು ಹುಡುಗನ ನೋಡ್ತೀನಿ ಅಂದಿದ್ನ, ಮದುವೆ ಆಗ್ತೀನಿ ಅಂತ ಹೇಳಿದ್ನ ಅಂತ ಕೇಳ್ತಿದ್ದಾಳೆ. ಈ ರೀತಿ ದೊಡ್ಡವ್ರಿಗೆ ತಿರುಗಿಸಿ ಮಾತಾಡ್ತಿದ್ಯಾ ಅಂದರೆ ನೀನು ಎಷ್ಟು ಮಟ್ಟಿಗೆ ಇರ್ಬೋದು ಅಂತ ಹೇಳ್ತಿದ್ರೆ, ನಾನೇನು ತಪ್ಪು ಮಾಡಿಲ್ಲ ಅಂತಿದ್ದಾರೆ. ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗೋದಿಲ್ವ, ತಪ್ಪು ಮಾಡಿ ಬಂದು ಈ ರೀತಿ ಮಾತಾಡ್ತಿದ್ಯಲ್ಲ, ನಿನ್ಗೆ ಏನು ಹೇಳಬೇಕು ಅಂತ ಹೇಳಿ ಜಾನಕಿ ಅಮ್ಮ ಒಂದು 4 ಸರಿಯಾಗಿ ಬಾರಿಸ್ತಾರೆ ಕೂಡ. ನಂತರ ಇಲ್ಲಿ ಶ್ರುತಿ ಏನೂ ಇಲ್ಲ, ನನಗೆ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ನನ್ನ ಪ್ರೀತಿ ಮಾಡಿದ ಹುಡುಗನೇ ಬಂದು ನನ್ನನ್ನು ಮದುವೆ ಆಗ್ತಾನೆ ಅಂತಿದ್ರೆ ಏನು ಮಾತಾಡ್ತಿದ್ದೆ, ಯಾವುದೇ ಕಾರಣಕ್ಕೂ ನಿನ್ನನ್ನು ಅವನ ಜೊತೆ ಮದುವೆ ಮಾಡೋದಿಲ್ಲ, ಮೊದಲೇ ಮಾಡ್ಕೊಂಡಿದ್ಯಾ ತಪ್ಪನ್ನ, ಮಗದೊಮ್ಮೆ ಅದೇ ತಪ್ಪನ್ನು ಮಾಡ್ತಾ ಇದೆಯಾ, ಖಂಡಿತವಾಗ್ಲೂ ಕೂಡ ನಿನ್ನನ್ನು ನಾಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ, ಅದಾದ ನಂತರ ನಾನು ಯಾರನ್ನ ತೋರಿಸ್ತೀನೋ ನೀನು ಅವ್ರನ್ನ ಮದುವೆ ಆಗಬೇಕು ಅಂತ ಹೇಳಿ ಇಲ್ಲಿ ಜಾನಕಿ ಅಮ್ಮ ಶ್ರುತಿಗೆ ಕಂಡೀಷನ್ ಆಗ್ತಾರೆ. ಆ ಕಡೆ ನಾರಾಯಣಾಚಾರ್ಯಗಳ ಹತ್ರ ಬಂದಿದ್ದೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ಎಂದು ಕೂಡ ನಾನು ನಿಮ್ಮ ವಿರುದ್ಧ ಮಾತಾಡ್ದವಳಲ್ಲ, ಆದರೆ ಇವತ್ತು ಮಾತಾಡಿದ್ದೀನಿ ಅಂದರೆ ಅದಕ್ಕೇನೋ ಕಾರಣ ಇದೆ ಅಂತ ಹೇಳ್ತಾರೆ. ಏನು ಅಂತ ಕೇಳಿದ್ರು ಕೂಡ ಹೇಳ್ತಿಲ್ಲ. ಆ ಕಡೆ ಚಾರು ಕೂಡ ಅತ್ತೆ ಹತ್ರ ಬಂದಿದ್ದೆ, ಯಾಕತ್ತೆ ಮಾಡಿದ ಕೆಲಸನೇ ಮಾಡ್ತಿದ್ರ, ನನಗೆ ಗೊತ್ತು ನೀವೇನೋ ಮುಚ್ಚಿಡ್ತಿದ್ರ, ದಯವಿಟ್ಟು ಏನು ವಿಷಯ ಅಂತ ಹೇಳಿ, ಖಂಡಿತ ನೀವು ಎಂದು ಯಾರ ಮನ್ಸ್ಗೂ ನೋವು ಮಾಡ್ತಿರೋರು ಇವತ್ತು ಈ ರೀತಿ ನಡ್ಕೋತಿದ್ರ ಅಂದರೆ ಅದರಿಂದ ಏನೋ ರೀಸನ್ ಇದೆ ಅಂತಿದ್ದಾರೆ. ಬಟ್ ಜಾನಕಿ ಅಮ್ಮ ಹೇಳ್ತಿಲ್ಲ. ನಂತರ ಶ್ರುತಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾಗೆ ಈ ಕಡೆ ಚಾರುಗೆ ವಿಷಯ ಗೊತ್ತಾಗೋ ಚಾನ್ಸಸ್ ಇದೆ. ಇದ್ರ ಮುಖಾಂತರ ವಿಷಯ ತಿಳ್ಕೊಂಡಂತ ಚಾರು ಅಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ದೆ, ಜಾನಕಿ ಅಮ್ಮ ಮಾಡ್ತಿರುವ ಅನಾಹುತವನ್ನ ತಡೆದಿದ್ದ ಲವ್ವರ್ ಜೊತೆನೆ ಮದುವೆ ಮಾಡುವುದಾಗಿ ಇಲ್ಲಿ ಶ್ರುತಿಗೆ ಮಾತು ಕೊಟ್ಟು ಮದುವೆ ಮಾಡೋದಕ್ಕೆ ಮುಂದುವರಿತಾರೆ. ಬಟ್ ಅಲ್ಲಿ ಲವ್ವರ್ ನಿಜವಾಗ್ಲೂ ಕೂಡ ವೈಶಾಖ ಬಿಟ್ಟಂಥ ವ್ಯಕ್ತಿ ಅಂತ ಗೊತ್ತಾದ್ರೆ ಏನಾಗ್ಬೋದು. ಈ ಕಡೆ ಶ್ರುತಿ ಮದುವೆ ಆಗುತ್ತೆ. ಶ್ರುತಿ ಮದುವೆ ನಿಜವಾಗ್ಲೂ ಕೂಡ ಮದುವೆ ಆಗೋಕ್ಕೆ ಹೋಗಿ ಅವಳ ಬದುಕಿ ಬೀದಿ ಪಾಲಾಗುತ್ತೆ. ಅವಳು ಹುಟ್ಟಿಲ್ ಬೆಳಿತಿರೋ ಮಗು ಕತೆ ಏನಾಗುತ್ತೆ, ಮನೆಗೆ ವಿಷಯ ಗೊತ್ತಾದರೆ ಏನಾಗ್ಬೋದು, ಮನೆ ಮರ್ಯಾದೆ ಹೋಗುತ್ತೆ. ವೈಶಾಖ ಹೊಡೆದ ಈ ಮಹಾ ಸಂಚಿಕೆ ನಿಜವಾಗ್ಲೂ ಕೂಡ ಇಡೀ ಮನೆಯೇ ಸರ್ವನಾಶ ಆಗ್ತದೆ. ಇದನ್ನ ಎಲ್ಲವನ್ನ ಕೂಡ ಚಾರು ಹೇಗೆ ಫೇಸ್ ಮಾಡ್ತಾಳೆ. ಚಾರುಗೆ ಸಾಥಾಗಿ ಕಿಟ್ಟಿ ಬರ್ತಾನ, ಕಿಟ್ಟಿ ಕೂಡ ಬಂದಿದೆ. ಇಲ್ಲಿ ರುಕ್ಕು ವೈಶಾಖ ವಿರುದ್ಧ ತಿರುಗಿಬಿದ್ದು ಚಾರುಗೆ ಸಾಥ್ ಕೊಟ್ಟು ಎಲ್ಲವನ್ನ ಕೂಡ ಸಪೋರ್ಟ್ ಮಾಡ್ತಾರ. ರಾಮಾಚಾರಿ ಬರ್ತಾನ, ಇಲ್ಲ ಅಂದ್ರೆ ಚಾರುಗೆ ಸಾಥ್ ಕೊಡೋದಕ್ಕೆ. ಚಾರು ಹೇಗೆ ಈ ಒಂದು ಸಮಸ್ಯೆನೆಲ್ಲ ಬಗೆಹರಿಸಬಹುದು, ಎಲ್ಲವನ್ನೂ ಕೂಡ ಸರಿಪಡಿಸಬಹುದು ಅನ್ನೋದನ್ನ ತಿಳಿಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.